स्वागत है आपका बी न्यूज नेशन में। मैं हूं आबिद हुसैन शेख। बी न्यूज नेशन की ओर से तमाम देशवासियों को 72वें आज़ादी के जश्न की ढेर सारी बधाइयां। महादाई फैसले पर थोड़ी खुशी थोड़ा गम। एमबी पाटिल आज बीजापुर के डॉक्टर BR अम्बेडकर खेल मैदान में 72वें आज़ादी के जश्न पर पहुंचे पूर्व जल संसाधन मंत्री MB पाटिल ने महादाई जल विवाद फैसले पर गोवा सरकार की हार बताते हुए कहा कि फैसले से थोड़ी खुशी थोड़ा गम हुआ है। एक हद तक हमारी सरकार कामयाब हुई है। ಮಾದಾಯಿ ತೀರ್ಪು ಬಂದಿದೆ, ಅದರಲ್ಲಿ ಭಾಗಶಃ ನಮಗೆ ನಾವು ಯಶಸ್ಸನ್ನು ಪಡ್ಕೊಂಡಿದ್ದೀವಿ. ಒಂದನೇದು ಗೋವಾವಾದವನ್ನು ತಿರಸ್ಕಾರ ಮಾಡಿ ತಿರುವಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಗೋವಾವಾದ ಏನಿತ್ತು ಬೇಸಿನ್ ಟು ಬೇಸಿನ್, ಒಂದು ಬೇಸಿನ್ ಇನ್ನೊಂದು ಬೇಸಿನ್ಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾವು ಅವಾಗ ಸಮರ್ಪಕವಾಗಿ ವಾದವನ್ನು ಮಂಡಿಸಿದ್ವಿ. CWC ಸೆಂಟ್ರಲ್ ವಾಟರ್ ಕೇಂದ್ರ ಜಲ ಆಯೋಗ ಅಸೆಸ್ಮೆಂಟ್ ಮಾಡೋದು 196 TMC. ಹೀಗಾಗಿ ಗೋವಾಗೆ ಯಾವುದೇ ಹೊಡೆತ ಬೆಳೆದಲ್ಲ. ಅಲ್ಲಿಯ ಜಲಸರಗಳ ಮೇಲೆ ಆಗಲಿ ಅಥವಾ ಅಲ್ಲಿಯ ಫಾರೆಸ್ಟ್ಗಳ ಮೇಲೆ ಆಗಲಿ ಅರಣ್ಯಗಳ ಮೇಲೆ ಆಗಲಿ ಯಾವುದೂ ಪರಿಣಾಮ ಆಗೋದಿಲ್ಲ ಅಂಥೇಳಿ. ಮತ್ತು ಇಲ್ಲಿ ಮಲಪ್ರಭಾ ಡೆಫಿಸಿಟ್ ಬೇಸಿನ್ ಆಗಿದೆ. ಮಲಪ್ರಭಾದಲ್ಲಿ ಅವತ್ತು ಕೂಡ 27 TMCಗಿಂತ ಜಾಸ್ತಿ ಆ ಡ್ಯಾಮ್ನಲ್ಲಿ ನೀರು ತುಂಬಿಲ್ಲ. ಹೀಗಾಗಿ ಒಂದು ಕಡೆ ಡೆಫಿಸಿಟ್ ಬೇಸಿನು, ಒಂದು ಕಡೆ ಮಾದಾಯಿ ಸರ್ಪ್ಲಸ್ ಬೇಸಿನು, ಈ ಎರಡನ್ನೂ ಕನ್ಸಿಡರ್ ಮಾಡೀಗ ನಾವು 7.56 TMC ನೀರನ್ನು ಕಳಸಾ ಮತ್ತು ಬಂಡೂರು ಕೇಳಿದ್ದೀವಿ. ಅದರಲ್ಲಿ 4 TMC ಕೊಟ್ಟಿದ್ದಾರೆ. ನಮಗೆ ಈ ಜಜ್ಮೆಂಟ್ ಇನ್ನಷ್ಟು ಖುಷಿ ಯಾವಾಗ ಕೊಡ್ತಿತ್ತಂದರೆ ಇನ್ನೂ 3 TMC ನಮಗೆ 3 ರಿಂದ 3.5 TMC ನೀರು ಕೊಟ್ಟರೆ ಬಹುಶಃ ನಾವು ಸಂಪೂರ್ಣ ಸಂತೃಪ್ತಿಯನ್ನು ಹೊಂದ್ತಿದ್ವಿ. ಆದರೆ ಈಗ ಅವರು 4 TMC ಅದಕ್ಕೆ ಮತ್ತು ಖಾನಾಪುರ ಭಾಗ ಏನು ಇನ್ ಬೇಸಿನ್ ಅಂತ ಕರಿತೀವಿ ನಾವು, ಖಾನಾಪುರ ಭಾಗಕ್ಕೆ ಅಲ್ಲಿನೂ ಭಾಳ ಕೆಟ್ಟ ಪರಿಸ್ಥಿತಿ ಇದೆ. ಕಣ್ಕೊಂಬಿ ಅದೆಲ್ಲನೂ ಬರ್ತದಲ್ಲ ಭಾಗದಲ್ಲಿ. ನಮ್ಮ ಯಾರೀಗ ಮೇಡಮ್ ಇದಾರಲ್ಲ ಕ್ಷೇತ್ರ ಖಾನಾಪುರ ಅಂಜಲಿ ನಿಂಬಾಳ್ಕರ್ ಕ್ಷೇತ್ರ ಏನಿದೆ ಅಲ್ಲಿ ಭಾಳಷ್ಟು ತೊಂದರೆ ಇದೆ ಜನಕ್ಕೆ. ಮಾದಾಯಿ ಬೇಸಿನ್ದಾಗ ಬರ್ತದೆ, ಔಟ್ಸೈಡ್ ಬೇಸಿನ್, ಇನ್ಸೈಡ್ ಬೇಸಿನ್. ಅಲ್ಲಿ 1.5 TMCದಿಂದ ಅಲ್ಲಿ ಸ್ವಲ್ಪ ಕೆರೆಗಳು ತುಂಬಿಕೊಳ್ಳುವಂಥದ್ದಾಗಲಿ ಅಥವಾ ನೀರಾವರಿ ಮಾಡ್ಕೊಳ್ಳೋಂಥದ್ರಲ್ಲಿ ಅನುಕೂಲ ಆಗ್ತದೆ. ಆದರೆ ನಮಗೆ ಒಂದೇ ಒಂದು ಕೊರತೆ ಇಲ್ಲಿ ಆಗಿರುವಂಥದ್ದು, ಜಲವಿದ್ಯುತ್ ಏನು ಸಮಸ್ಯೆ ಆಗಲ್ಲ. 14 ಕೊಡಬೇಕಾಗಿತ್ತು, 8 ಕೊಟ್ಟಿದ್ದಾರೆ. ಅದರಿಂದ ಭಾಳ ಡಿಫ್ರೆನ್ಸ್ ಆಗಲ್ಲ, ಅದರಿಂದ ಯಾವುದು ಏನೂ ಪರಿಣಾಮ ಆಗಲ್ಲ. ಯಾಕಂದರೆ ಮತ್ತೆ ವಾಪಸ್ ಸಿಸ್ಟಮ್ಗೆ ಹೋಗುತ್ತೆ ನೀರು, ವಾಪಸ್ ನೀರು ಅದು 8 TMC ನೀರು ವಾಪಸ್ ಸಿಸ್ಟಮ್ಗೆ ಹೋಗುತ್ತೆ. ನಮಗೆ ಈ ಜಡ್ಜ್ಮೆಂಟ್ನಲ್ಲಿ ಒಂದೇ ಒಂದು ನೋವಾಗಿದ್ದು ಅಂದರೆ ಸಂಪೂರ್ಣವಾಗಿ ಅವರು 7.56 TMC ಅಂತ ಕೊಟ್ಬಿಟ್ರೆ, ಆದರೆ ಇನ್ನೂ 3.5 TMC ಕೊಟ್ಬಿಟ್ರೆ ನಾವು ಜಾಸ್ತಿ ಖುಷಿ ಪಡ್ತಿದ್ವಿ. ಈ ಬಗ್ಗೆ ನಮ್ಮ ಕೇಂದ್ರ ಕಾನೂನು ತಂಡ ವಿಶೇಷವಾಗಿ ನಾರಿಮನ್ ಅವ್ರನ್ನ ಅಡ್ವೈಸನ್ನು ಯಾವಾಗಲೂ ಬಂದಿದ್ದೀವಿ. ಮತ್ತೆ ಭಾಳ ಫಿಟ್ ಆಗಿದ್ದಾರೆ. ಮೊನ್ನೆ ಆಪ್ರೇಷನ್ ಆದಮೇಲೆ ನಾನು ನೋಡ್ತಾ ಇದ್ದೆ, ಅವ್ರದ್ದೊಂದು ಇಂಟರ್ವ್ಯೂವನ್ನು ನೋಡ್ತಾ ಇದ್ದೆ, ವಾಕ್ ದ ಟಾಕ್ ಅನ್ನೋ ಇಂಟರ್ವ್ಯೂ ನೋಡ್ತಾ ಇದ್ದೆ. ಭಾಳ ಎಫೆಕ್ಟಿವ್ ಆಗಿ ಅವರು ಮಾಡ್ತಾಯಿದ್ರು. ಅವರ ಒಂದು ಅಡ್ವೈಸ್ ತೊಗೊಂಡು ನಾವು ಸುಪ್ರೀಂ ಕೋರ್ಟ್ ಹೋಗಬೇಕು, ಹೇಗೆ ಒಂದು ಸ್ಟ್ರಾಟಜಿಯನ್ನು ಗೊತ್ತಿದ್ದು ಅವ್ರು ಕೇಳ್ಕೊಂಡು ಸಹ ನಾವು ರಾಜ್ಯ ಸರ್ಕಾರ ಮುಂದುವರಿಬೇಕು ಅನ್ನೋದು ನನ್ನ ಒಂದು ಆಸೆ. ನೋಡಿ, ಈಗ ಇದು 5-2 ಅಂತೀವಿ ನಾವು. ಇದಕ್ಕೆ ಟ್ರಿಬ್ಯುನಲ್ ಆದೇಶ ಬಂದಿದೆಯಲ್ಲ, ಇದು 5-2 ಅಂತ. ಅದಕ್ಕೆ 5-3 ಒಂದು ಇರ್ತದೆ, ಕ್ಲಾರಿಫಿಕೇಶನ್ ಒಂದು ಆಲ್ರೆಡಿ ಇರ್ತದೆ. 5-3 ಇನ್ನೂ ಆಗಬೇಕಾಗ್ತದೆ. ಆ 5-3 ಒಂದು ಅವಕಾಶ. ಅಲ್ಲಿನೂ ಕೂಡ ಸ್ಪಷ್ಟೀಕರಣ ಅರ್ಜಿ ಅಂತೀವಿ ನಾವು. ಅದಕ್ಕೆ 5-3ಗೆ ಸ್ಪಷ್ಟೀಕರಣ ಅರ್ಜಿ ಅಂತೀವಿ. ಆ ಸ್ಪಷ್ಟೀಕರಣ ಅರ್ಜಿನೂ ಕೂಡ ಇದು ಆಗಬೇಕಾಗ್ತದೆ. ಅದಾಗಬೇಕಾದ್ರೆ ಕನಿಷ್ಠ ಪಕ್ಷ ಇನ್ನೊಂದು 3 ತಿಂಗಳು 6 ತಿಂಗಳು ಬೇಕಾಗ್ಬೋದು. ಸ್ಪಷ್ಟೀಕರಣ ಅರ್ಜಿ ಮುಗಿದ ಮೇಲೆ ನಾವು ಮುಂದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಥವಾ ಇನ್ನೊಂದು ಪಾರ್ಟಿನೂ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಇದೆಲ್ಲ ಆಗಬೇಕಂದ್ರೆ ಇನ್ನೂ ಒಂದು 8 ತಿಂಗಳಾದ್ರೂ ಮಿನಿಮಮ್ ತಗೋತೀವಿ ಸರ್. DK ಶಿವಕುಮಾರ್ ಕರಾಳ ದಿನ ನಮಗೆ ನೋಡಿ, ಅದು ಅವರು ಜಲಸಂಪನ್ಮೂಲ ಸಚಿವರು. ಬಹುಶಃ ನಾವು 36 TMC ನೀರು ಕೇಳಿದ್ವಿ, ನಮಗೆ ಕೇವಲ 16 TMC ನೀರು ಸಿಕ್ಕಿದೆ, 13 TMC ನೀರು ಸಿಕ್ಕಿದೆ. ಅವರ ಒಂದು ಕೃತ್ಯಕ್ಕೆ ಏನೋ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. 36ರಲ್ಲಿ ಆ್ಯಕ್ಚುಲಿ ಮೊದಲಿರುವಂಥದ್ದು 29 TMC ಅಷ್ಟೇ. ಮೊದಲಿದ್ದು 29 TMC. ನಾನು ಜಲಸಂಪನ್ಮೂಲ ಸಚಿವ ಹೋದಾಗ ಕೃಷಿಗಾಗಿನೂ ಕೂಡ ಭಾಳಷ್ಟು ತೊಂದರೆ ಇದಂತೆ 7 TMC ಸರ್ಪ್ಲಸ್ ವಾಟರ್ನ, ಯಾಕೆ ಸರ್ಪ್ಲಸ್ ವಾಟರ್ ಈಗ ಪ್ರಶ್ನೆ ಬರೋದಿಲ್ಲ. ನಮ್ಮ ಮುಂದಿನ ಕ್ಲೇಮ್ ಇರಲಿ ಅಂತ ದೂರದೃಷ್ಟಿಯಿಂದ ನಾವು ಸರ್ಪ್ಲಸ್ ವಾಟರ್ದ 7 TMCಯನ್ನು ನಾವು ಕ್ಲೇಮ್ ಮಾಡಿದ್ದೀವಿ. ಅದು ಇಂದು ನಾಳೆ
ಮುಂದೊಂದು ದಿವಸ ಗೊತ್ತಾಗುತ್ತೆ ಅದ್ರ ಅರ್ಥ ಏನಾಗ್ತದೆ. ಕಾವೇರಿಯಲ್ಲಾಗಿದೆ, ಕೃಷ್ಣೆಯಲ್ಲಾಗಿದೆ, ಸರ್ಪ್ಲಸ್ ವಾಟರ್ ಬಂದಾಗ ನಮ್ಮ ಕ್ಲೇಮ್ ಇಲ್ಲ ಅಂತ ಅನ್ನೋದು ಆಗಬಾರ್ದು ಅಂತೇಳಿ ನಾವು 7 TMC ನೀರನ್ನು ಸರ್ಪ್ಲಸ್ನ ಕೇಳಿದ್ದೀವಿ. ಅಂದರೆ ಕೃಷಿಗಾಗಿ ಅಂತ ಕೇಳಿದ್ದೀವಿ. ಅಂದ್ರೆ ಡ್ರಾಟ್ ಪ್ರೋನ್ ಏರಿಯಾಸ್ ಅಂದರೆ ಈ ಬರ ಪೀಡಿತ ಪ್ರದೇಶಗಳೇನಿದ್ದಾವೆ ಅವೆಲ್ಲ ಆ ಏರಿಯಾಗಳಿಗೆ ನಾವು ಈ 7 TMC ಅಂತ ಕೇಳಿದ್ದೆ. 29 TMC ಅದರಲ್ಲಿ ಕನ್ಸಂಪ್ಟಿವ್ ಯೂಸ್ ಅಂತ ಭಾಳ ಪ್ರಮುಖವಾಗಿ ಬರ್ತದೆ. ಕನ್ಸಂಪ್ಟಿವ್ ಯೂಸ್ ಅಂದರೆ ಈ 7.5 TMC ಒಂದು ಕನ್ಸಂಪ್ಟಿವ್ ಯೂಸ್ ಬರ್ತದೆ, ಆಮೇಲೆ 1.5 TMC ಒಂದು ಕನ್ಸಂಪ್ಟಿವ್ ಯೂಸ್ ಬರ್ತಿತ್ತು. ಆಮೇಲೆ ಅಡಿಷ್ನಲ್ ಸರ್ಪ್ಲಸ್ ವಾಟರ್ನಾಗ ಏನು ನಾವು ಕೇಳಿದ್ದೀವಿ ಅದು ಮುಂದೆ ಬರುವಂಥದ್ದು, ಅಲ್ಲಿ 7 TMC. ಈಗ ಪ್ರೆಸೆಂಟ್ ಕನ್ಸಂಪ್ಟಿವ್ ಯೂಸ್ ಏನದಲ್ಲ, ಆ ಕನ್ಸಂಪ್ಟಿವ್ ಯೂಸ್ ಇರುವಂಥದ್ದು 7.5 + 1.5 9 TMC. 9 TMCಲಿ 5.5 TMC ಸಿಕ್ಕಿದೆ ನಮಗೆ. 5.5 TMC ಸಿಕ್ಕಿದೆ. ಇನ್ನೂ 3 ರಿಂದ 3.5 TMC ಸಿಕ್ಕರೆ ಭಾಳ ಒಳ್ಳೆ ಜಜ್ಮೆಂಟ್ ಆಗ್ತಿತ್ತು ಅಂತ ನನ್ನ ಭಾವನೆ. ಸಂಪುಟ ವಿಸ್ತರಣೆ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. KPCC ಅಧ್ಯಕ್ಷರು, CLP ನಮ್ಮ ನಾಯಕರು, ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡು ಒಳ್ಳೆ ಸುದ್ದಿ ಕೇಳಬಹುದು. ಮೀಟಿಂಗ್ ಇದೆ ಅಲ್ಲ, ನಾಳೆ ಮೀಟಿಂಗ್ ಇದೆ. ಮೀಟಿಂಗಲ್ಲಿ MLC ಫೈನಲ್ ಆಗಿ ಮೀಟಿಂಗ್ ಆಗಿದೆ. ಮೀಟಿಂಗ್ ಇದೆ ಅಲ್ಲ, ನಾಳೆ ಮೀಟಿಂಗ್ ಇದೆ. ಮೀಟಿಂಗಲ್ಲಿ MLC ಫೈನಲ್ ಆಗಿ ಮೀಟಿಂಗ್ ಆಗಿದೆ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಎಸ್ಪಾಸ್ ಸ್ಪೀಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ರವರೆಗೆ ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ, ಹಳೆ CMC ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847.